ಜೈ ಚಿದಂಬರ. ಹಿಂದಿನ ವಿಡಿಯೋನಲ್ಲಿ ನಮ್ಮ ಪ್ರಾರ್ಥನೆ ಹೇಗಿರಬೇಕು ಅಂತ ಹೇಳಿದ್ದೆ. ಇವತ್ತು ನಾವು ಭಗವಂತನ ಹೇಗೆ ಕರಿಬೇಕು, ಹೇಗೆ ಕರೆದ್ರೆ ನಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ಬರ್ತಾನೆ ಅಂತ ಹೇಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಒಂದು ಕಥೆ ಹೇಳ್ತೀನಿ. ಬ್ರಹ್ಮ ಚೈತನ್ಯರ ಹತ್ರ ಒಬ್ಬ ಭಕ್ತ ಬರ್ತಾನೆ. 13 ಕೋಟಿ ಜಪ ಮಾಡಿದ್ರೆ ರಾಮ ಪ್ರತ್ಯಕ್ಷ ಆಗ್ತಾನೆ ಅಂತ. ನಾನು 20 ಕೋಟಿ ಮಾಡಿದ್ರು ಇನ್ನೂ ರಾಮ ಬಂದಿಲ್ಲ, ಯಾಕೆ ಅಂತ ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ನೀನು ಅಲ್ಲಿ ಇಲ್ಲಿ ನೋಡಿಕೊಂಡು ಟಿ ವಿ ನೋಡ್ತಾ ರಾಮ ರಾಮ ಅನ್ನೋದು ಈ ಥರ ಎಲ್ಲ ಮಾಡಿಕೊಡ್ದು. ಮನಸ್ಸಿನಿಂದ ರಾಮ ಅಂತ ಒಂದ್ಸಲ ಅಂತಃಕರಣದಿಂದ ಬಂದಾಗ ರಾಮ ಬರ್ದೇ ಇರ್ತಾನೆ. ಹಾಗೆ ಅಂತಃಕರಣದಿಂದ ಕೂಗಬೇಕು ಭಗವಂತನ. ತಂದೆ ಅಂತ ಅಂದರೆ ಕಣ್ಣಲ್ಲಿ ನೀರು ಬರಬೇಕು. ಆ ರೀತಿ ಕರೆದ್ರೆ ಭಗವಂತ ಓಡ್ಕೊಂಡು ಬರ್ತಾನೆ, ಅವನು ನಿಮ್ಮ ಜೊತೆ ನಿಲ್ತಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತೀರಿ?